ಈಶ್ವರಿಗೆ ಹಿಜ್ರಾಯಿಂದ ಭಗವಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ 2-3 ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಪೋಸ್ಟರ್ ವಾರ್ ನಡೀತು. ಅದರಲ್ಲೇ ಕಾಮಗಾರಿಗಳ ಬಗ್ಗೆ ಚರ್ಚೆ ಆಯಿತು. ಅದಾದ ನಂತರ ಇವತ್ತೊಂದು ಹೈಡ್ರಾಮಾ ನಡೆದೋಯ್ತು. ಈ ಹೈಡ್ರಾಮಾದಲ್ಲಿ ಬಿಜೆಪಿಯವರಿಗೆ ಪ್ರವೇಶ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಅವರನ್ನ ಪೊಲೀಸರು ಬಂಧಿಸಿ ಬೇರೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿದಾಗ ಭಗವಂತ್ ಖೂಬ್ ಅವರು ಆಡಿರ್ತಕ್ಕಂಥ ಅಸಾಂವಿಧಾನಿಕ ಪದಗಳ ಬಗ್ಗೆ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ಭಗವಂತ್ ಖೂಬ್ ಅವರ ತಮ್ಮ ಫೇಸ್ಬುಕ್ ಖಾತೆಯಿಂದ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಬರ್ತಕ್ಕಂಥ ಮಾತುಗಳು ನೋಡಿದ್ರೆ ನಿಜಕ್ಕೂ ಇದು ಬಿಜೆಪಿ ಸಂಸ್ಕೃತಿನ, ಬಿಜೆಪಿಯ ಸಂಸ್ಕೃತಿ ಇದೇನಾ ಅಂತ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೇಳಿ ಕೇಳಿ ಭಗವಂತ್ ಖೂಬ್ ಅವರು ರಾಜ್ಯ ಅಲ್ಲ ರಾಷ್ಟ್ರದ ಒಬ್ಬ ಮಂತ್ರಿ ಆದಂತವರು, ಅವರ ಬಾಯಲ್ಲಿ ಈ ಭಾಷೆ ಬರಬೇಕಾ ಅಂತದನ್ನ ನಾವಿಲ್ಲಿ ನಿಮ್ಗೆ ತೋರಿಸ್ತೀವಿ. ಕಾಮಗಾರಿ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಮಾಡ್ಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರೇ ಮಾಡ್ಲಿ ಪರವಾಗಿಲ್ಲ, ಆದರೆ ಭಗವಂತ್ ಖೂಬ್ ಅವರು ವಿನಾಕಾರಣ ಈ ರೀತಿ ಮಾಡೋ ಸರಿನಾ ಅಂತಕ್ಕಂಥ ವಿಚಾರ ನಿಮ್ಮಂದೆ ನಾವಿಲ್ಲಿ ತಂದಿಡ್ತಾ ಇದ್ದೀವಿ. ಸರಿಯೋ ತಪ್ಪು ಆಮೇಲೆ, ಆದರೆ ಅಲ್ಲಿ ಇವರಿಗೆ ಪ್ರವೇಶ ನಿರಾಕರಣೆ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಪೊಲೀಸರು ಬಂಧಿಸಿ ಬೇರೆ ಕಡೆ ಕಳಿಸಿದ್ದಾರೆ. ಅವರು ಹೋಗಿ ತಮ್ಮ ಸಿಟ್ಟಿನಲ್ಲಿ ಮೈಯೆಲ್ಲ ಪರಿಸಿಕೊಂಡು ಈಶ್ವರ್ ಖಂಡ್ರೆ ಮೇಲೆ ನಿನಗೊಂದು ದಿವಸ ಸೋಲಿಸ್ತೀನಿ, ನೀನೊಬ್ಬ ಹಿಜ್ರಾ ಮತ್ತು ನಿನ್ನ ದಮ್ಮಿದ್ರೆ ಬಾ ಅಂತಕ್ಕಂಥ ಮಾತನ್ನ ಹೇಳುವಂತ ಮಾತಾಡಿದ್ದಾರೆ. ಆ ಮಾತುಗಳು ಕೂಡ ನಿಮಗೆ ನಾವು ತೋರಿಸ್ತೀವಿ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಯಾರೆಲ್ಲ ಸುದ್ದಿ ವಾಹಿನಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ಬರೆದು ತಿಳಿಸ್ರಿ. ಧನ್ಯವಾದಗಳು. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಶಿವಭಕ್ತರಲ್ಲಿ ಮತ್ತು ವಿಶೇಷವಾಗಿ ಪಾಪನಾಥ್ ದೇವಸ್ಥಾನದ ಎಲ್ಲ ಭಕ್ತರಲ್ಲಿ ಇವತ್ತು ಹಿಜುಡಾ ಈಶ್ವರ್ ಖಂಡ್ರೆ ನಮ್ಮನ್ನು ಎದುರಿಸಲಿಕ್ಕೆ ಆಗಲಿಲ್ಲ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಮ್ಮೆಲ್ಲ ಮುಖಂಡರು, ಮಾಜಿ ಶಾಸಕರುಗಳು ಇವತ್ತ ಈಶ್ವರ್ ಖಂಡ್ರೆ ಛತ್ತಿ छुटासे ಅವನಿಗೊತ್ತು ಅವನತಿಗೆ ಪ್ರಾರಂಭ ಆಗ್ಯಾದ. ಈಶ್ವರ್ ಖಂಡ್ರೆ ನಾವು ಕೇವಲ ಏನ್ ಕೇಳಿದ್ದೇವೆ ಅಂದ್ರೆ ಪಾಪನಾಥ್ ದೇವಸ್ಥಾನದ ದರ್ಶನ ತಗೋತೇವೆ, ಅಭಿಷೇಕ ಮಾಡ್ತೇವೆ ಅಂದ್ರ ನೀ ಪೊಲೀಸರಿಗೆ ಮುಂದೆ ಮಾಡಿ, ಜಿಲ್ಲಾಡಳಿತಕ್ಕೆ ಮುಂದೆ ಮಾಡಿ ಇವತ್ತು ನಮಗ ದರ್ಶನ ಮಾಡಿಕೊಟ್ಟಿಲ್ಲ. ಇವತ್ತು ನಿಂದು ಆ ಶಿವ ಏನಿದ್ದಾನಲ್ಲ, ಯಾವಾಗ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ಯದ, ರಾಕ್ಷಸ ಪ್ರವೃತ್ತಿ ಹೆಚ್ಚಾಗ್ಯದ, ಆವಾಗ ಶಿವ 3ನೇ ಕಣ್ ತೆಗೆದು ರಾಕ್ಷಸರ ಸಂಹಾರ ಮಾಡ್ಯಾನ. ಇವತ್ತು ನಿಂದು ಪಾಪನಾಥ್ ಪವಿತ್ರ ಸ್ಥಳದ ಶಿವಭಕ್ತರನ್ನ ಹೊರಗಿಟ್ಟಿ ನೀ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳತ್ತಿ. ಆ ಯೋಜನೆ ನರೇಂದ್ರ ಮೋದಿ ಅವರು ನನಗೆ 2 ವರ್ಷ ಪ್ರಯತ್ನದಿಂದ ನಾನು ಕೊಟ್ಟಿದ್ದದ. ಇವತ್ತು ನೀನು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳತ್ತಿದ್ದಿ. ಸೋನಿಯಾ ಗಾಂಧಿ ಫೋಟೋ ಹಾಕೊಂಡು, ರಾಹುಲ್ ಗಾಂಧಿ ಫೋಟೋ ಹಾಕೊಂಡು, KC ವೇಣುಗೋಪಾಲ್ ಫೋಟೋ ಹಾಕೊಂಡು, ಸುರ್ಜೇವಾಲ ಫೋಟೋ ಹಾಕೊಂಡು, ಎಲ್ಲ ಕಾಂಗ್ರೆಸ್ ಹಾಕೊಂಡು ನಮ್ಮ ಪಕ್ಷದ MLC ಮತ್ತು MLAಗಳದು ಫೋಟೋ ಹಾಕಿಲ್ಲ. ನೀನು ನಾನು ಮೋದಿ ಅವ್ರ ಫೋಟೋ ಹಾಕಿಲ್ಲ. ನಾ ಜಿಲ್ಲಾಧಿಕಾರಿ ಕೇಳ್ತೀನಿ, ನಾಳೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ. ಇವತ್ತು ನೀವೇನು ಕಾರ್ಯಕ್ರಮ ಹೋಗಿರಿ ಅದು ಸರ್ಕಾರ ಕಾರ್ಯಕ್ರಮ ಅಲ್ಲ, ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಹೋಗಿ ಕುಂತೀರಿ. ಇದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಜವಾಬ್ ಕೊಡ್ಬೇಕಾಗ್ಯದ. ಇವತ್ತು ಹಿಜುಡಾ ಈಶ್ವರ್ ಖಂಡ್ರೆ ನಮ್ ಹುಲಿ ಅಂತ ಕಾರ್ಯಕರ್ತರು, ನಮ್ಮ ಹುಲಿ ಅಂತ ನಮ್ದು ನಾಯಕರು. ಇವತ್ತ ಅವ್ರ ಸಿಂಹ ಗರ್ಜನೆ ನೋಡಿದಿ, ಅವ್ರ ಶಕ್ತಿ ನೋಡಿದಿ. ತಮ್ಮಿದ್ದವರು ಬಂದು ನಮ್ಮ ಸರಿ ಪ್ರಶ್ನೆಗಳು ನಮ್ಗೆ ಉತ್ತರ ಕೊಡ್ಬೇಕಾಗಿತ್ತು. ಜಿಲ್ಲಾ ಆಡಳಿತದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೆಯಲ್ಲ, ಬರಬೇಕಾಗಿತ್ತು. ಇದು ನಮ್ಮ ಕಾರ್ಯಕರ್ತರನ್ನ ಪೊಲೀಸರಿಂದ ದೌರ್ಜನ್ಯ ಮಾಡಿಸ್ತೆ, ಲಾಠಿ ಚಾರ್ಜ್ ಮಾಡಿಸ್ತೆ, ಶರ್ಟ್ ಹರಿಸ್ತೆ, ಕುತ್ತಿಗೆ ಹಿಡಿಸ್ತೆ. ಇದು
ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ. ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ, ನಿನ್ ಪೊಲೀಸರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ನೀನ್ ಕುಂಡಾಗ ದಮ್ಮಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ. ನೀನ್ ಕುಂಡಾಗ ದಮ್ಮಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ. ನೀನ್ ಕುಂಡಾಗ ದಮ್ಮಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ. ಮಾಡಿರಲಿ ದೇವಸ್ಥಾನ, ಪವಿತ್ರ ದೇವಸ್ಥಾನದಾಗ ನಿನ್ನ ಅಂತ ಶಿವನ ವಿರೋಧಿ ಅಲ್ಲಿ ಜಾಗ ಕೊಡಲ್ಲ. ದೇವ್ರ ಜಾಗ ಕೊಡಲ್ಲ ನಿನಗ ಸತ್ತರ್ ಬಿ ನಿನ್ ಮೋಕ್ಷ ಸಿಗಲ್ದು. ಅಂತ ಪಾಪದ ಕೆಲಸ ಇವತ್ತು ಮಾಡಿದೆ. ನಾವೆಲ್ಲರೂ ಶಿವನ್ ದರ್ಶನ ತಗೊಳಕ್ ಬಂದಿದ್ದೆವು. 2 ದಿನ ಆಯ್ತು. ಶಿವನ್ ದರ್ಶನ ತಗೋಬೇಕು, ಶಿವನ ಆಶೀರ್ವಾದ ತಗೋಬೇಕು. ಜಿಲ್ಲಾದ್ಯಂತ ಸುಖ ಸಮೃದ್ಧಿಗೆ ಆಶೀರ್ವಾದ ಕೇಳಬೇಕು. ಮೋದಿ ಅವರು ದೇಶಕ್ಕೊಂದು ನೇತೃತ್ವ ಕೊಟ್ಟಾರ. ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಗಂಭೀರವಾಗಿ ನೇತೃತ್ವ ಸಿಗಲಿ ಅಂತ ನಾವು ಆಶೀರ್ವಾದ ಬಿಡ್ಕೊಲ್ಲ ಬಂದಿದ್ದೇವೆ. ನಿನ್ನಂತ ಹಿಸ್ಡನ್ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ಲಿಕ್ಕೆ ಬಂದಿಲ್ಲ. ನಿನ್ನ ಮೂಗ ಹಾಗೆ ಕಟ್ಟಾಗೋಗ್ಯದ. ಇವತ್ತಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಹೇಳಿದ್ರು ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ಇಲ್ಲ ಅಂತ ಎಂದು ಪತ್ರಿಕೆ ಪ್ರಕರಣ ಹುಡ್ಸ್ಯಾರ. ಆಗುತ್ತೆ ನೀ ಏನಂದಿದಲ್ಲ, ಶಂಕುಸ್ಥಾಪನೆ ಕಾರ್ಯಕ್ರಮ ನನ್ನ ಮಗ ತಂದು ಮಾಡ್ಯಾನಂತ. ಆಗುತ್ತೆ ಮೂಗ್ ಕೊಯ್ದೋಗ್ಯದ. ಈ ಮೂಗ್ ಕೊಯ್ದೋಗಿ ಮನುಷ್ಯ ನಂದೆರಡು ಸೊಳ್ಳೆ ಅಂದರ ಇದಕ್ಕೆ ಏನು ಕಿಮ್ಮತ್ ಸಿಗಲ್ಲ. ನಿನ್ನ ಗೌರವ ಹೊಂಟೋಯ್ತು, ನಿನ್ನ ಮಾನ ಮರ್ಯಾದೆ ಹೊಂಟೋಯ್ತು. ಇವತ್ತು ಶಿವ ಭಕ್ತರು ಬರುವಂತ ಶಿವರಾತ್ರಿ ತನಕ ನಿನ್ನ ಅವನತಿ ಚಾಲು ಆಗ್ಯದ. ಇನ್ನು ಮುಂದೆ ನಿನ್ ಎಂದರೂ ಒಳ್ಳೇದಾಗಲ್ದು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರು ಶಾಪ ಹತ್ತದ. ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿಸಿಲಾಗಿ ನಿಂತಿ ಪೊಲೀಸ್ ಇಲ್ಲದ ನೀನು ಲಾಠಿ ಚಾರ್ಜ್ ಮಾಡ್ಸಿದಿ, ಹೊಡ್ಸಿದಿ, ದಬ್ಬಾಳಿಕೆ ಮಾಡ್ಸಿದಿ. ಇದು ಪಾಪನಾಶ ಲಿಂಗ ನಿಂದ ಅವನತಿಗೆ ಪ್ರಾರಂಭ ಆಗ್ಯದ ಅಂತ ತಿಳ್ಕೊಳ್ಳಿ ನೀವು. ಇವತ್ತು ಜಿಲ್ಲಾಧಿಕಾರಿಗಳೇ, ನೀವು ಕಾಂಗ್ರೆಸ್ ಕಾರ್ಯಕ್ರಮದಾಗ ಹೋಗಿ ಕುಂತೀರಿ, ನಿಮ್ಗೆ ಒಳ್ಳೇದಾಗಲ್ಲ. ಇದು ಇವತ್ತು ತಂದೆ ನಮ್ಗೆಲ್ಲ, ನಮ್ದು ಅನೇಕ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರುಗಳಿಗೆ ಪೊಲೀಸ್ ಅಂದಾಗ ಹಿಡ್ಕೊಂಡು ಎಲ್ಲ ಒಂದ್ ಕಡೆ ಗೆಸ್ಟ್ ಹೌಸ್ದಾಗ, ಪೊಲೀಸ್ ಸ್ಟೇಷನ್ದಾಗ ಇವತ್ತು ನಮಗೆಲ್ಲ ತಂದು ಇವತ್ತು ಸಿದ್ದಾರೂಢ ಮಠದಾಗ ತಂದು ಕೊಡಿಸಿ. ನಾವು ಸಿದ್ದಾರೂಢ ಮಠದಾಗ ಕೊಡುವಂತ ಪವಿತ್ರ ಸದ್ಭಕ್ತರು ಇದ್ದೇವೆ. ಸಿದ್ದಾರೂಢ ಕೂಡ ಆದ್ರೆ ನಿನ್ನಂತ ಪಾಪಿ ಇಲ್ಲ. ನಾವು ಪಾಪಿ ಇಲ್ಲ. ಇವತ್ತು ಏನು ಹೆಚ್ಚು ಕಡಿಮೆ ಆಗ್ಯದ ನೋಡ್ಕೊಂಬಾರ. ಮುಂದಿನ ನಿನ್ನೆ 28ರ ಸೋಲಿಸಲಿಲ್ಲ. ನನ್ನ ಹೆಸರು ಭಗವಂತ ಖೋಬ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಲ್ಕಿದ ಸೋಲ್ಸಕ್ಕಿರ್ತೀವಿ ಅನ್ನೋಂಥದ್ದು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಕೊಡಿ ತಟ್ಟಿ ಇವತ್ತು ಸಂಕಲ್ಪ ಮಾಡ್ತೇವೆ ಅನ್ನೋದನ್ನು ಹೇಳ್ತೀನಿ. भगवान कुमार से अब तुम आगे बढ़ो, हम तुम्हारे साथ हैं। भगवान कुमार से अब तुम आगे बढ़ो, हम तुम्हारे साथ हैं। देवागले खंडेरगे देवागले महादेव 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 मोदी 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 ಈಶ್ವರ ಖಂಡ ನಡವಳಿಕೆಗೆ ಧಿಕ್ಕಾರ ಧಿಕ್ಕಾರ 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 ನಮ್ಮ ಕಾರ್ಯಕರ್ತರಿಗೆ, ಜಯವಾಗಲಿ ನಮ್ಮ ನಾಯಕರುಗಳಿಗೆ, ಜಯವಾಗಲಿ ನಮ್ಮ ಪದಾಧಿಕಾರಿಗಳಿಗೆ, ಜಯವಾಗಲಿ ಹುಲಿ ಅಂತ ನಮ್ಮ ಕಾರ್ಯಕರ್ತರಿಗೆ, ಜಯವಾಗಲಿ ಶಿವ ಅಂತ ನಮ್ಮ ಕಾರ್ಯಕರ್ತರಿಗೆ ಜಯವಾಗಲಿ ಭಾರತ್ ಮಾತಾ ಕಿ ಜೈ. ಪಾಸ್ ಮಾಡ್ಕೊಂಡು ಬಿಡಿ.